ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ, ಕನ್ನಡ ನುಡಿ ಚಂದ, ನಮ್ಮ ಕನ್ನಡ ಜನ ಚಂದ. ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ, ನಮ್ಮ ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ. ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ, ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ನುಡಿ ಅಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ನುಡಿ ಅಂದ, ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ. ಗೌರವಾನ್ವಿತ ಗಣ್ಯರಲ್ಲಿ, ಕನ್ನಡದ ಮನಸ್ಸುಗಳಲ್ಲಿ ಭಕ್ತಿಪೂರ್ವಕವಾದ ನಮನಗಳನ್ನ ಸಮರ್ಪಿಸುತ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಲ್ಮೆಯ ಪ್ರೀತಿಯ ವಿದ್ಯಾರ್ಥಿನಿಯರಲ್ಲಿ ನನ್ನ ಕನ್ನಡದ ನಮನಗಳನ್ನ ಸಮರ್ಪಿಸುತ್ತಾ, ನೀವೆಲ್ಲರೂ ಕೂಡ ಈ ಒಂದು ಅರ್ಥಪೂರ್ಣವಾದಂತಹ ವೇದಿಕೆ ಮೇಲೆ ಪಾಲ್ಗೊಂಡಿದ್ದೀರಿ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದರಲ್ಲೂ ನಮ್ಮ ಶಿರಾನಲ್ಲಿ ಅಂದ್ರೆ ಒಂದು ಗಡಿನಾಡು ಪ್ರದೇಶ ಇದು. ಈ ನೆಲದಲ್ಲಿ ಇಂಥ ಒಂದು ಕನ್ನಡದ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ತುಂಬಾ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನ ಈ ದಿನ ಹಮ್ಮಿಕೊಂಡಿರುವುದು ನಮ್ಗೆಲ್ಲ ಸಂತೋಷ ತಂದಿದೆ. ಜೈ ಕರುನಾಡ ರಕ್ಷಣಾ ವೇದಿಕೆ ಅವರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿನ ತಾಲೂಕು ಅಧ್ಯಕ್ಷರು ಮತ್ತೆ ಸಂಸ್ಥಾಪಕ ಅಧ್ಯಕ್ಷರು ಮತ್ತೆ ರಾಜ್ಯ ಅಧ್ಯಕ್ಷರು ಎಲ್ರಿಗೂ ಕೂಡ ನಾನು ಮೊದಲಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ನಮ್ಗೆ ಕನ್ನಡದ ಸಂಸ್ಕೃತಿ ಉಳಿಬೇಕು ಆದ್ರೆ ನಾವೆಲ್ಲರೂ ಕೂಡ ಸೇವೆ ಮಾಡ್ಬೇಕು. ಕನ್ನಡದ ಸೇವೆಯನ್ನ, ಕನ್ನಡದ ನಮ್ಮ ನಾಡು ನುಡಿ ಭಾಷೆ, ಜಲ ಸಂಸ್ಕೃತಿ, ಮೂಲ ಸಂಸ್ಕೃತಿ, ನೆಲ ಸಂಸ್ಕೃತಿ ಎಲ್ಲವಕ್ಕೂ ನಾವು ಹೋರಾಟವನ್ನ ಮಾಡ್ಲೇಬೇಕಾಗಿದೆ. ಇವತ್ತು ಅಲ್ಲಿಂದ ನಮ್ಮ ಯಾರು ಕವಿಗಳಿರ್ಬೋದು, ಹೋರಾಟಗಾರರಿರ್ಬೋದು, ಅಲ್ಲಿಂದ ಹೋರಾಟ ಮಾಡ್ಕೊಂಡ್ ಬಂದಿರೋದಕ್ಕೆ ಇವತ್ತು ನಮ್ಮ ಕನ್ನಡದ ಸತ್ವವನ್ನ ಇಲ್ಲಿವರೆಗೂ ಉಳಿಸ್ಕೊಂಡ್ ಬಂದಿರೋದಕ್ಕೆ ಸಾಧ್ಯ ಆಗಿದೆ. ಈಗ ನಾವು ಯಾಕಂದ್ರೆ ಇಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಇರೋದ್ರಿಂದ ಇಲ್ಲಿ ಜನಪ್ರತಿನಿಧಿಗಳು ಕೂಡ ಹೆಚ್ಚಾಗಿ ಪಾಲ್ಗೊಳ್ಬೇಕಾಗಿತ್ತು. ಕಾರಣಾಂತರಗಳಿಂದ ಬಂದಿಲ್ಲ ಅನ್ಸುತ್ತೆ. ಅವ್ರ ಮುಂದಿನ ದಿನಗಳಲ್ಲಿ ಈ ವೇದಿಕೆಯನ್ನ ಹಂಚ್ಕೊಬೇಕು. ಯಾಕಂದ್ರೆ ಫಸ್ಟ್ ಜನಪ್ರತಿನಿಧಿಗಳು ಕನ್ನಡದ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಅವರು ಫಸ್ಟ್ ಇಂತಹ ಜಾಗೃತಿ ವೇದಿಕೆಗಳಿಗೆ ಅವರು ಬಂದು ಪ್ರೋತ್ಸಾಹವನ್ನ ಕೊಡ್ಬೇಕಾಗ್ತದೆ. ಅವರು ನಮ್ಗೆ ಮಾರ್ಗದರ್ಶಿಗಳಾಗ್ಬೇಕಾಗ್ತದೆ. ಅವಾಗ ಮಾತ್ರ ಏನಾದ್ರೂ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳೆಲ್ಲೂ ಕೂಡ ಇಂಥ ಸಂಘಟನೆಗಳಿಗೆ ಪ್ರೋತ್ಸಾಹವನ್ನ ಕೊಡ್ಬೇಕು ಅಂತ ನಾನು ಈ ವೇದಿಕೆ ಮೂಲಕ ಕೇಳ್ಕೊಳ್ತೀನಿ. ನಾನಾದ್ರೂ ಈ ತಿಂಗಳಲ್ಲಿ ನಾನು ತುಂಬಾ ಈ ಒಂದು ಅರ್ಥಪೂರ್ಣ ವೇದಿಕೆ ಶಿರಾ ನೆಲದಲ್ಲಿ ಬಂದಿರೋದು. ಯಾಕೆಂದ್ರೆ ಕಳೆದ ಒಂದು ತಿಂಗಳಿಂದ ಎಡಬಿಡದೆ ಕಾರ್ಯಕ್ರಮದಲ್ಲಿ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಕಳೆದ ಒಂದು 10-12 ದಿವಸ ನಾನು ವಿದೇಶಕ್ಕೂ ಕೂಡ ನಮ್ಮ ಕಲಾವಿದರು ಪರಿಚಯ ಮಾಡಿಕೊಟ್ಟಂಗೆ ಹೋಗಿ ಇಲ್ಲಿನ ನೆಲದ ಹಾಡುಗಳನ್ನ ಆಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿದೆ. ಹಾಗಾಗಿ ಈ ಕನ್ನಡ ರಾಜ್ಯೋತ್ಸವ ನನಗೆ ತುಂಬಾ ತುಂಬಾ ಅರ್ಥಪೂರ್ಣವಾಗಿದೆ ಅಂತ ನಾನು ನಿಮ್ ಮುಂದೆ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ನಾವೆಲ್ಲ ಹಳ್ಳಿ ಕಲಾವಿದರು, ಇಲ್ಲೆಲ್ಲ ತಾಯಂದಿರು ಬಂದಿದ್ದಾರೆ, ಸೊಬನೆ ಕಲಾವಿದರು, ಕೋಲಾಟದ ಕಲಾವಿದರು. ನೀವೆಲ್ಲ ನೋಡ್ತಾ ಇದ್ರೆ ಮಾಧ್ಯಮ ಬಂಧುಗಳು ಇಲ್ಲಿ ಸಾಕಷ್ಟು ನಮ್ಮ ಸ್ಥಳೀಯ ಕಲಾವಿದರನ್ನ ಉತ್ತೇಜನ ಮಾಡ್ತಾ ಇದ್ದೀರಾ. ನೀವೆಲ್ಲರೂ ಕೂಡ ನಿಮಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲಾ ಕಲಾವಿದರನ್ನ ಹುಡುಕಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರನ್ನ ಪ್ರಚಾರ ಮಾಡಿ ಅವ್ರಿಗೆ ಒಂದು ಒಳ್ಳೆಯ ವೇದಿಕೆ ಸಿಗ್ಲಿ ಅಂತ ನೀವೆಲ್ಲ ಕೂಡ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ನಿಮ್ಗೂ ಕೂಡ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀನಿ. ನಮ್ಮ ನರಸಿಂಹರಾಜು ಬಿಕೆ ಅವರಿದ್ದಾರೆ, ನೀವೆಲ್ಲ ನೋಡಿದರೆ ಊರ್ಮೆ ವಾದ್ಯದಲ್ಲಿ ಎಷ್ಟು ಹೆಸರನ್ನ ಮಾಡಿದ್ದಾರೆ ಈ ಸ್ಥಳೀಯವಾಗಿ ಅಂತ. ಅವರು ಕೂಡ ದೇಶಗಳಿಗೆ ಬಂದು ಕಾರ್ಯಕ್ರಮವನ್ನ ನೀಡಿ ಸ್ಥಳೀಯ ಕಲೆಯ ಒಂದು ಗತ್ತು ಏನು ಅಂತ ಅಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಯಾಕೆ ಗೊತ್ತಾ, ಇಲ್ಲಿದೆ ಹಿರಿಯರಲ್ಲಿ ಇರ್ತಕ್ಕಂಥದ್ದನ್ನ ನಾನು, ಯಾಕೆಂದ್ರೆ ವಿದ್ಯಾರ್ಥಿಗಳು ಇಲ್ಲಿರೋದ್ರಿಂದ ನಾನು ಬಹಳ ಪ್ರೀತಿಯಿಂದ ಹೇಳೋದಕ್ಕೆ ಏನಂತಂದ್ರೆ, ನೀವೆಲ್ಲ ಸ್ಥಳೀಯವಾಗಿದ್ದೀರಾ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳೇ ಆಗಿರೋದ್ರಿಂದ ನಿಮ್ಗೆಲ್ಲ ಮೂಲ ಹಾಡುಗಳು ಯಾವ್ಯಾವ ಗೊತ್ತಿದೆ? ಕೈ ಎತ್ತಬೇಕು ನೀವೀಗ. ಯಾರಿಗೆ ಸೋಬಾನೆ ಹಾಡುಗಳು ಗೊತ್ತಿದೆ? ಕೈ ಎತ್ತಬೇಕು. ಈಗ ನಿಮ್ಮ ಮದ್ವೆಗಳಿಂದ ಮಾಡಿದ್ರೆ ಸೋಬಾನೆ ಪದಗಳು ಹಾಡ್ತಾರೆ ಹಿರಿಯರು. ನೀವ್ ಯಾವಾಗ ಹಾಡೋದು? ಕೋಲಾಟ ಪದಗಳು ಯಾರ್ಯಾರಿಗೆ ಬರುತ್ತೆ? ಈಗ ನಿಮ್ಮ ಹಬ್ಬ ಹರಿದಿನಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ ತಾನೆ, ಎಲ್ಲರೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತೆ ನೀವ್ ಯಾವಾಗ ಕಲಿಯೋದು? ಮತ್ತೆ ತಲೆತಲಾಂತರಗಳಿಂದ 100, 300, 200 ವರ್ಷಗಳ ಕಾವ್ಯಗಳನ್ನ ಒಬ್ರು ಕಲಾವಿದ್ರು, ದೇಸಿ ಕಲಾವಿದ್ರು ರಾತ್ರಿ ಆಗ್ಲೂ
ಆಡ್ತಾರೆ ಅಂತಂದ್ರೆ ನೋಡಿ, ನಾವ್ ಇವತ್ತೆಲ್ಲ ಅಕ್ಷರಗಳನ್ನ ಕಲ್ತಿದ್ದೀವಲ್ವಾ, ನಾವು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತೀವಿ, ಓದಕ್ಕಾಗಲ್ಲ ಅಂತ ಹೇಳಿ, ಬರೆಯಕ್ಕಾಗಲ್ಲ ಅಂತ ಹೇಳಿ ಫೇಲ್ ಆಗ್ತೀವಿ. ಅವ್ರು ಅಷ್ಟು ನೆನಪಿನ ಶಕ್ತಿ ಇಟ್ಕೊಂಡು 300-400 ವರ್ಷಗಳ ಕಾವ್ಯವನ್ನ ಹಾಡ್ತಾರೆ ಅಂತಂದ್ರೆ ಮತ್ತೆ ಅವ್ರಿಗೆ ಯಾರು ಅಕ್ಷರಗಳ ಕಲ್ಸಿದ್ದಾರೆ? ಯೋಚನೆ ಮಾಡ್ಬೇಕಲ್ಲ ನಾವು. ಕರೆಕ್ಟ್ ನಾನು ಹೇಳ್ತಿರೋದು? ಅಂದ್ರೆ ಅವ್ರ ನೆನಪಿನ ಶಕ್ತಿ, ಈ ನೆಲದ ಮೇಲಿನ ಸಂಸ್ಕೃತಿ, ನಮ್ಮ ವೀರಗಾರರ ಮೇಲಿನ ಸಂಸ್ಕೃತಿ, ನಮ್ಮ ಸಮುದಾಯದ ಮೇಲಿನ ಸಂಸ್ಕೃತಿ, ಅವ್ರ ಮೇಲಿರ್ತಕ್ಕಂಥ ಅಪಾರವಾದಂತ ನಂಬಿಕೆ ಎಷ್ಟು ಅವ್ರ ಮೇಲೆ ಕಾಳಜಿಯನ್ನ ಬೀರಿತ್ತು ಅನ್ನೋದನ್ನು ಕೂಡ ನಾವು ವಿದ್ಯಾರ್ಥಿಗಳು ಯೋಚನೆ ಮಾಡ್ಬೇಕು. ಕಥೆಗಳನ್ನ ಆಡ್ತಾರೆ, ಸೊಬಾನೆ ಪದಗಳನ್ನ ಆಡ್ತಾರೆ, ಒಗಟುಗಳನ್ನ ಆಡ್ತಾರೆ, ಗಾದೆಗಳನ್ನ ಆಡ್ತಾರೆ. ಆ ಅಂದ್ರು ಪದನೇ, ಹೂ ಅಂದ್ರೂ ಪದನೇ ಅಲ್ವಾ? ಹಾಗಾಗಿ ನಾವು ಇವತ್ತಿನ ಯೂತ್ ಜನರೇಷನ್ ಏನಿದೀವಲ್ಲ, ಮೂಲ ಕನ್ನಡದ ಸತ್ವ ಇರೋದೇ ನಮ್ಮ ಜನಪದ ಸಂಸ್ಕೃತಿಯಲ್ಲಿ. ಜನಪದದಿಂದಲೇ ಎಲ್ಲವೂ ಕೂಡ, ಜನಪದನೇ ನಮಗೆ ತಾಯಿ ಬೇರು. ಹಾಗಾಗಿ ಆ ತಾಯಿ ಬೇರನ್ನ ಉಳಿಸ್ಕೊಬೇಕಾದ್ರೆ ನಾನು ಒಬ್ಬ ನಿಮ್ಮ ಮೋಹನಣ್ಣ ಅಂತಲೇ ತಿಳ್ಕೊಂಬಿಡಿ, ನಿಮ್ಮ ಅಣ್ಣನ ತಮ್ಮನ ತರ ನಾ ಇದ್ದೀನಿ. ಯಾಕೆ ಅಂತಂದ್ರೆ ನಾವೆಲ್ಲರೂ ಕೂಡ ಉಳಿಸ್ಬೇಕು. ನಮ್ ಜವಾಬ್ದಾರಿ ಇದು ನಮ್ ಜವಾಬ್ದಾರಿ. ನಡಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಹೇಳಿ ಸಂಘಟಕರು ಇಲ್ಲಿ ಬಂದು ಕರ್ಕೊಂಡ್ಬಂದ್ರು. ಇದು ಕರ್ಕೊಂಡ್ಬರುವಂತ ಕೆಲಸ ಆಗ್ಬಾರ್ದು. ಇದು ನಮ್ಮ ಮನೆ ಕೆಲಸ, ಇದು ನಮ್ಮ ಕನ್ನಡದ ಕೆಲಸ, ನಮ್ಮ ಮಣ್ಣಿನ ಕೆಲಸ. ಇದು ನಾವೆಲ್ಲರೂ ಬಂದು, ನಾನು ಬರ್ಲಿನ್ನಲ್ಲಿ ಹೋದಾಗ ಸುಮಾರು ಜರ್ಮನಿಯಲ್ಲಿ ಕಾರ್ಯಕ್ರಮ ಆಯ್ತು. ಇಲ್ಲಿಂದ ನಮ್ಮನ್ನ ಅವರು ದುಡ್ಡು ಕೊಟ್ಟು ಕರ್ಸ್ಕೊಂಡಿದ್ದಾರೆ, ಆಯ್ತಾ. 450ಕ್ಕೂ ಹೆಚ್ಚು ಜನ ಕನ್ನಡಿಗ, ಅಲ್ಲಿ ಸುಮಾರು 10,000 ಜನ ಇದ್ದಾರೆ ಜರ್ಮನಿಯಲ್ಲಿ. ಒಂದೇ ಬರ್ಲಿನ್ ನಲ್ಲಿ 450 ಜನ ಕನ್ನಡಿಗರು ಸೇರ್ಕೊಂಡಿದ್ರು. ಫ್ರಾನ್ಸ್ ಅಲ್ಲಿ 250 ಜನ ಕನ್ನಡಿಗರು ಸೇರ್ಕೊಂಡಿದ್ರು. ಅವರಿಗೆ ಕನ್ನಡದ ಆಸಕ್ತಿ ಅಷ್ಟು ಅಲ್ಲಿರೋರ್ಗಿದೆ ಅಂದ್ರೆ ಸಪ್ತ ಸಾಗರದಾಚೆ ಇರುವಂತ ಕನ್ನಡಿಗರು ಅವರು. ನಮ್ಗೇನಾಗಿದೆ? ಹೌದಲ್ಲ? ಇದು ನಮ್ ಕೆಲ್ಸ. ನಾವು ನಮ್ ಕೈಲಾದ ಸೇವೆ ಇದು, ನಮ್ ಕನ್ನಡದ ಸೇವೆ ಇದು. ಯಾರಾದ್ರೂ ಮಾಡ್ಲಿ, ಅವ್ರು ಯಾರಾದ್ರೂ ಆಗಿರ್ಲಿ, ಕನ್ನಡದ ಹೆಸರಿದೆ. ನಾವೋಗಿ ನಮ್ ಕೈಲಾಗಿದ್ದ ಸೇವೆ ನಾವು ನೋಡೋಣ ಏನಾಗಿದೆ. ಕವಿಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ, ನೆಲದ ಬಗ್ಗೆ, ಮಣ್ಣಿನ ಬಗ್ಗೆ ಸಾಕಷ್ಟು ಏನಾದ್ರೂ ಇದೆ. ಈಗ ವಿದ್ವಾಂಸಗಳು ಮಾತಾಡ್ತಾರೆ, ಕಲಾವಿದರು ಮಾತಾಡ್ತಾರೆ. ನೀವು ಕೂಡ ಒಂದೊಂದು ಪ್ರೆಸೆಂಟೇಶನ್ ಮಾಡ್ಬೋದು. ಒಂದೊಂದು ಕವಿತೆಯನ್ನ ಓದಿಯಲ್ಲ, ಇಮಿಡಿಯೇಟ್ ಆಗಿ ಟೇಕ್ ಆಕ್ಷನ್ ಮಾಡ್ಕೋಬಹುದಾಯ್ತು. ಇಲ್ಲಿ ಇವಾಗ ಅಲ್ಲಿಂದ ಪ್ರದರ್ಶನ ಬಂತಲ್ವಾ ವೇದಿಕೆಯಿಂದ, ಅಲ್ಲಿ ಅಂಬೇಡ್ಕರ್ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಪ್ರದರ್ಶನ ಬಂತಲ್ವಾ. ಅಷ್ಟೊಳಗಡೆ ನೀವೆಲ್ಲರೂ ಒಂದ್ ಇದನ್ ಮಾಡ್ಬೋದಾಗಿತ್ತು. ನಾವು ಒಂದೊಂದು ಕವನಗಳನ್ನ ಹೇಳ್ಬಿಡೋಣ ಅಂತ ಹೇಳಿ. ನಿಮ್ ಕವಿತೆಗಳು, ನಿಮ್ ಕವಿತೆಗಳನ್ನ ಇಲ್ಲಿ ಬಂದು ಓದಿದ್ರೆ ಆಯ್ತಲ್ಲ ಅಲ್ವಾ? ಈ ತರದ ಒಂದು ಚಾಕುಚಕ್ಯತೆಯನ್ನ ನಾವು ಬೆಳೆಸ್ಕೊಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಬೆಳೆಸ್ಕೊಂಡಾಗ್ಲೇನೆ ಈ ತರ ಒಂದು ಮುಂದಕ್ಕೆ ತಗೊಳೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ನಾನೇನಾದ್ರೂ ನಿಮ್ ಮನ್ಸಿಗೆ ಅರಟಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಈ ಒಂದು ವೇದಿಕೆ ಮೇಲೆ ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಟ್ಟಂತ ಎಲ್ಲ ಸಂಘಟಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಒಂದು ನುಡಿಯನ್ನ ಆಡ್ತೀನಿ. ನೂತನ ಸನ್ವಿಷನ್ ಆಪ್ಟಿಕಲ್ಸ್, ನಿಮ್ಮ ತಪಾಸಣೆ ನಮ್ಮ ಆದ್ಯತೆ, ನಮ್ಮ ಸೇವೆಗಳು. ಬ್ಲೂಟೂತ್ ಮಾದರಿಯ ಕನ್ನಡಕ ವಿತರಣೆ, 1 ವರ್ಷ ಫ್ರೀ ವಾರಂಟಿ. ತಪಾಸಣೆ ಆದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ. ಬ್ಲೂಟೂತ್ ಕನ್ನಡಕದಲ್ಲಿ ಫೋನಲ್ಲೂ ಮಾತನಾಡಬಹುದು. ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ.